ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. IPL 2025 CSK ವರ್ಸಸ್ RCB ಪಂದ್ಯಕ್ಕೆ ಎರಡೂ ತಂಡದ ಬಲಿಷ್ಠ ಪ್ಲೇಯಿಂಗ್ 11 ಹೀಗಿದೆ ನೋಡಿ. ಮತ್ತು ಸ್ಥಳದ ಸಂಪೂರ್ಣ ವಿವರ, ಎಷ್ಟು ಪಂದ್ಯ ಸೋತಿದೆ, ಎಷ್ಟು ಪಂದ್ಯ ಗೆದ್ದಿದೆ, ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು, ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಆದರೆ ಅದಕ್ಕೂ ಮುನ್ನ ನೀವು RCB ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂಥ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, IPL 2025ರ 8ನೇ ಪಂದ್ಯವು ಚೆನ್ನೈ ಸೂಪರ್ ಕಿಂಗ್ಸ್ CSK ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ನಡುವೆ ನಡೆಯಲಿದೆ. ಮತ್ತು ಈ ಪಂದ್ಯ ಎಲ್ಲಿ ನಡೆಯಲಿದೆ ಎಂದರೆ ಚೆನ್ನೈನ MA ಚಿದಂಬರ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಮತ್ತು ಈ ಪಂದ್ಯವು ಉಭಯ ತಂಡಗಳ ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಹಾಗಾದರೆ IPL 2025 RCB ವರ್ಸಸ್ CSK ಪಂದ್ಯದ ವೇಳೆ RCB ತಂಡದ ಸಂಭಾವ್ಯ ಪ್ಲೇಯಿಂಗ್ 11 ಹೀಗಿರಲಿದೆ ನೋಡಿ. ಒಂದನೇದಾಗಿ ಫಿಲ್ ಸಾಲ್ಟ್, ಎರಡನೇದಾಗಿ ವಿರಾಟ್ ಕೊಹ್ಲಿ, ಮೂರನೇದಾಗಿ ದೇವದತ್ ಪಡಿಕ್ಕಲ್, ನಾಲ್ಕನೇದಾಗಿ ರಜತ್ ಪಟಿದಾರ್, ಐದನೇದಾಗಿ ಲಿಯಾಮ್ ಲಿವಿಂಗ್ಸ್ಟೋನ್, ಇನ್ನು ಆರನೇದಾಗಿ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್, ಏಳನೇದಾಗಿ ಜಕಬ್ ಬೆಥಲ್, ಎಂಟನೇದಾಗಿ ಕುರ್ನಾಲ್ ಪಾಂಡ್ಯ, ಒಂಬತ್ತನೇದಾಗಿ ಭುವನೇಶ್ವರ್ ಕುಮಾರ್, ಹತ್ತನೇದಾಗಿ ಜೋಶ್ ಹಜಲ್ವುಡ್, 11ನೇದಾಗಿ ಯಶ್ ದಯಾಳ್, ಇಂಪ್ಯಾಕ್ಟ್ ಆಗಿ ಸುಯಾಶ್ ಶರ್ಮಾ ಬರಲಿದ್ದಾರೆ. ಇನ್ನು CSK ತಂಡದ ಸಂಭಾವ್ಯ ಪ್ಲೇಯಿಂಗ್ 11 ಹೀಗಿರಲಿದೆ ನೋಡಿ. ಒಂದನೇದಾಗಿ ಋತುರಾಜ್ ಗಾಯಕ್ವಾಡ್ ನಾಯಕ, ಎರಡನೇದಾಗಿ MS ಧೋನಿ ವಿಕೆಟ್ ಕೀಪರ್, ಮೂರನೇದಾಗಿ ಶಿವಮ್ ದುಬೆ, ನಾಲ್ಕನೇದಾಗಿ ರವೀಂದ್ರ ಜಡೇಜಾ, ಐದನೇದಾಗಿ ಶ್ಯಾಮ್ ಕರಣ್, ಆರನೇದಾಗಿ ರವಿಚಂದ್ರನ್ ಅಶ್ವಿನ್, ಏಳನೇದಾಗಿ ನೂರ್ ಅಹ್ಮದ್, ಎಂಟನೇದಾಗಿ ರಚಿನ್ ರವೀಂದ್ರ, ಒಂಬತ್ತನೇದಾಗಿ ರಾಹುಲ್ ತ್ರಿಪಾಠಿ, ಹತ್ತನೇದಾಗಿ ಮತೀಶ್ ಪತಿರಾಣ, 11ನೇದಾಗಿ ಖಲೀಲ್ ಅಹ್ಮದ್. ಇನ್ನು ಪಿಚ್ ವರದಿ ನೋಡುವುದಾದರೆ ಹೀಗಿದೆ ನೋಡಿ. ಚಪಾಕ್ನ ಪಿಚ್ ಸ್ಪಿನ್ನರ್ಗಳಿಗೆ ಹೆಚ್ಚು ಸಹಾಯಕವಾಗಿದೆ. ಇನ್ನು ಈ ಪಿಚ್ನಲ್ಲಿ ಬ್ಯಾಟಿಂಗ್ ಮಾಡುವುದು ತುಂಬಾ ಕಷ್ಟಕರವಾಗಿದೆ. ತಾಳ್ಮೆಯ ಬ್ಯಾಟಿಂಗ್ಗೆ ಹೆಚ್ಚು ಒತ್ತಡ ಕೊಡುವ ಬ್ಯಾಟರ್ ಮೇಲುಗೈ ಸಾಧಿಸಬಹುದು. ಇನ್ನು ಎಷ್ಟು ಪಂದ್ಯ ಸೋತಿದೆ, ಎಷ್ಟು ಪಂದ್ಯ ಗೆದ್ದಿದೆ ನೋಡುವುದಾದರೆ IPLನಲ್ಲಿ ಇದುವರೆಗೂ CSK ಮತ್ತು RCB ನಡುವೆ ಒಟ್ಟು 33 ಪಂದ್ಯಗಳು ನಡೆದಿವೆ. ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು 21 ಪಂದ್ಯಗಳನ್ನು ಗೆದ್ದಿದ್ದರೆ RCB ತಂಡ 11 ಪಂದ್ಯಗಳನ್ನು ಗೆದ್ದಿದೆ ಮತ್ತು ಒಂದು ಪಂದ್ಯ ಫಲಿತಾಂಶವಿಲ್ಲದೆ ಕೊನೆಗೊಂಡಿದೆ. ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ. ಹಾಗಾದರೆ ಇವತ್ತಿನ ಪಂದ್ಯ ಯಾವ ತಂಡ ಗೆಲ್ಲುತ್ತೆ ಎಂದು ಕಮೆಂಟ್ ಮಾಡಿ ಹೇಳಿ.